ನಿಮ್ಮಿಬ್ರು ಫೋಟೋ ಹಾಕ್ಬೇಡಿ, ವಿಡಿಯೋ ಹಾಕ್ಬೇಡಿ, ದೃಷ್ಟಿ ಆಗತ್ತೆ ಅಂತ. ಅದಾದ್ಮೇಲೆ ಹೇಳ್ತಿರೋದು ನೀವು ಡೈಲಿ ವ್ಲಾಗ್ಸ್ ಮಾಡಿ ಅಂತ. ಎಲ್ರು ಸಕ್ಕದಾಗಿದ್ದೀರಲ್ಲ? ಹೇಗಿದೆ ಕಸೌಲಿ? ಸೂಪರ್ ಆಗಿದೆ. ನಮ್ಮ ಲೈಫಲ್ಲಿ ಏನೇನು ಕೆಟ್ಟದಾಗಬೇಕಿತ್ತೋ ಅದೆಲ್ಲ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಸುಮ್ಮನೆ ಒಂದೇ ವಿಡಿಯೋಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗ್ಬಿಟ್ರೆ ಈಗ ಅವೇರ್ನೆಸ್ ವಿಡಿಯೋ ಮಾಡೋದ್ರಿಂದ ಏನಾದ್ರು ದುಡ್ಡು ಸಿಗತ್ತಾ? 1 ರೂಪಾಯಿನೂ ಸಿಗಲ್ಲ. ಪೀರಿಯಡ್ ಆಗಿದ ತಕ್ಷಣ 1 ವೀಕಲ್ಲಿ ಈ ಫೇಸ್ ಏನಿದೆ 20% ಕಮ್ಮಿ ಆಗ್ಬಿಡುತ್ತೆ. ಮತ್ತೆ ನನ್ನ ಮರ್ಯಾದೆನೇ ಹೋಗುತ್ತೆ. ಇದೆಲ್ಲ ಹಾಕೋಬೇಡ. ಮತ್ತೆ ನಾನು ಯಾವುದು ಅಗ್ರೆಸಿವ್ ಡಯಟ್ ಮಾಡ್ತಿಲ್ಲ. ನಾನು ಮಾಡ್ತಿರೋದು 80-20 ಲೈಫ್ ಸ್ಟೈಲು. ಸೊ 80-20 ಲೈಫ್ ಸ್ಟೈಲ್ ಅಂದ್ರೆ ಏನು? ಈಗ ಆಲ್ರೆಡಿ 3 ವಾರ ಆಯಿತು. 3 ವಾರದಲ್ಲಿ ಫಸ್ಟ್ ವಾರ ಬಿರಿಯಾನಿ, 2ನೇ ವಾರ ಐಸ್ ಕ್ರೀಮು, 3ನೇ ವಾರ ಏನು? ಅದಕ್ಕೆ ಅವಳಿಗೆ ಈ ಸಲ ಯಾರು ಕೋಚ್ ಗೊತ್ತಾ? ನನ್ನ ಲೈಫಲ್ಲಿ ಒಂದು ಸರ್ಜರಿ ಆಗಿ 6 ಮಂತ್ಸ್ ಬ್ರೇಕ್ ಕೊಟ್ಟು ಇವಾಗ ನಾನು ಮತ್ತೆ ಕಿಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ 177 ಡೇಸ್ ಚಾಲೆಂಜ್ ಅಂತ ಹೇಳಿ. ಒಂದು 6 ತಿಂಗಳು ಬೇಕು ಅಷ್ಟು ದುಡಿಯೋದಕ್ಕೆ. ಅದನ್ನ ಒಂದು ರೀಲ್ ಕೊಡಕ್ಕೆ ರೆಡಿ ಇದ್ರು. ಎಥಿಕ್ಸ್ ಬಿಡೋದಕ್ಕೆ ರೆಡಿ ಇದೀವಿ ಅಂದ್ರೆ ಬೇಜಾನ್ ದುಡ್ಡು ಮಾಡ್ಬೋದು. ಬಟ್ ಆದ್ರೆ ನಾವು ಅದನ್ನ ಮಾಡಿಲ್ಲ. ಸೊ ನಿಮ್ಮ ಹಸ್ಬೆಂಡೇ ಫಿಟ್ನೆಸ್ ಅಲ್ಲಿ ಇರ್ಬೇಕಾದ್ರೆ ನೀವ್ ಯಾಕೆ ಸ್ವಲ್ಪ ಚಬ್ಬಿ ಆಗಿದ್ದೀರಾ? ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ಕಿರಣ್ ಸಾಗರ್ ಆಗಲಿ ಅಥವಾ ಜಾನ್ವಿ ಆಗಲಿ, ವಿ ಆರ್ ನಾಟ್ ಹೆಲ್ದಿ.